ಅಳಬೇಡ ಶಾಂತಿ. ಹೇಗಿದ್ದೀರಾ? ನನ್ನ ವಿಷಯ ಹಾಗಿರ್ಲಿ, ನೀನಾಗಿದ್ಯಾ ಶಾಂತಿ? ತುಂಬಾ ಚೆನ್ನಾಗಿದ್ದೀನಿ. ನೀನ್ ಎಷ್ಟು ಚೆನ್ನಾಗಿದ್ಯಾ ಅಂತ ನಿನ್ ಕಣ್ಣೀರೇ ಹೇಳ್ತಾ ಇದ್ದೆ. ಶಾಂತಿ, ನೋಡಿದ್ಯಾ ನನ್ನ ಅದೃಷ್ಟನ? ನನ್ನ ತಂಗಿ ನನ್ನಿಂದ ದೂರ ಹೊಟ್ಟೋದ್ಲು. ನಾನು ಅಪರಾಧಿ ಆಗ್ಬಿಟ್ಟೆ, ನಾನು ಕೊಲೆಗಾರ ಆಗ್ಬಿಟ್ಟೆ. ಶಾಂತಿ, ನನ್ಗೊಂದು ಸಹಾಯ ಮಾಡ್ತೀಯಾ? ನಾನೇನು ಕೊಟ್ಟ ಮಾತನ್ನ ಉಳಿಸ್ಕೊಳಕ್ಕಾಗ್ಲಿಲ್ಲ. ದಯವಿಟ್ಟು ನನ್ ಮರ್ತು ಬಿಡು. ನಿಜವಾಗ್ಲೂ ಈ ಮಾತನ್ನ ನೀವು ಹೇಳ್ತಾ ಇದ್ದೀರಾ? ಹೌದು. ನಾನ್ ನಿಮ್ಮನ್ನ ಮರೆತ್ರೆ ನಿಮಗ್ ಸಂತೋಷನಾ? ಸರಿ, ಹಾಗಾದ್ರೆ ನಿಮ್ ಸಂತೋಷನೇ ನನ್ ಸಂತೋಷ. ಖಂಡಿತ ನಾನ್ ನಿಮ್ಮನ್ನ ಮರಿತೀನಿ. ಆದ್ರೆ ಅದಕ್ಕಿರೋದು ಒಂದೇ ದಾರಿ, ನನ್ ಸಾವು. ಶಾಂತಿ, ಏನ್ ಹೇಳ್ತಾ ಇದ್ಯಾ ನೀನು? ಹೌದು ಶಂಕರ್, ನಮ್ ಸೋದ್ರ ಮಾವ ಅವ್ರ ಮಗನ್ಗೂ ನನಗೂ ಮದ್ವೆ ಏರ್ಪಾಟ್ ಮಾಡಿದ್ದಾರೆ. ಅವನ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಳೋದಕ್ಕಿಂತ ಸಾಯೋದ್ ಮೇಲಲ್ವಾ? ಆದ್ರೆ ನಿಮ್ಮನ್ ಮರ್ತು ನನ್ಗಿರಕ್ಕಾಗಲ್ಲ ಶಂಕರ್, ನಾನ್ ಸಾಯೋದೇ ಮೇಲು. ಶಾಂತಿ, ನನ್ನ ಮಾತು ಕೇಳು. ನಿಮ್ ಸಂತೋಷನೇ ನನ್ ಸಂತೋಷ. ಖಂಡಿತ ನಾನ್ ನಿಮ್ಮನ್ ಮರಿತೀನಿ. ಆದ್ರೆ ಅದಕ್ಕಿರೋದು ಒಂದೇ ದಾರಿ, ನನ್ ಸಾವು. ಶಂಕರ್, ನೀನು ಒಳ್ಳೆ ಮನುಷ್ಯ. ಈ ಜೈಲಿನ ವಿಷಯ ತಿಳಿದೇ ಇರು. ಈ ಕಂಬಿ ಮುರಿದು ಹೊರಗಡೆ ತಪ್ಪಿಸ್ಕೊಂಡು ಹೋಗ್ಬೋದು ಅಂತ ತಿಳ್ಕೊಂಡಿದ್ಯಾ? ಪೊಲೀಸ್ನವರು ಸುತ್ತ ಬಂದೂಕ್ ಹಿಡ್ಕೊಂಡು ಕಾಯ್ಕೊಂಡಿದ್ದಾರೆ. ನೀನು ಗೇಟ್ ದಾಟೋದ್ರೊಳಗೆ ನಿನ್ನ ಬೇಟೆ ಆಡ್ತಾರೆ. ಹುಷಾರ್. ಏನೇ ಆಗ್ಲಿ ನಾನು ಹೋಗ್ಲೇಬೇಕು. ನನ್ನೇ ನಂಬ್ಕೊಂಡಿರೋ ಒಂದು ಹುಡುಗಿ ಪ್ರಾಣ ಉಳಿಸ್ಲೇಬೇಕು. ನಿನ್ನ ಜೀವ ಉಳ್ಕೊಂಡ್ರೆ ತಾನೇ ಅವಳ ಜೀವ ಉಳಿಸೋಕ್ ಸಾಧ್ಯ. ಶಂಕರ್, ನೀನು ನಿಜವಾಗ್ಲೂ ಶಕ್ತಿವಂತ. ಇಷ್ಟು ದಿವಸ ನನ್ನನ್ನ ಯಾರೂ ಎದುರಿಸಿರ್ಲಿಲ್ಲ, ನೀನು ಎದುರಿಸ್ಬಿಟ್ಟೆ. ನೋಡು, ನಾವಿಬ್ರು ಒಂದಾಗ್ಬಿಟ್ರೆ ನಮ್ಮನ್ನ ಯಾರು ಏನೂ ಮಾಡಕ್ಕಾಗಲ್ಲ. ಕಷ್ಟ ಬರ್ಲಿ ಸುಖ ಬರ್ಲಿ ನಾವಿಬ್ರು ಹಂಚ್ಕೊಳ್ಳೋಣ. ಏನಂತೀಯ? ನೀವಿಬ್ರು ಒಂದಾಗ್ಬಿಟ್ರಾಗೋಯ್ತಾ? ಜೊತೆಗೆ ನಾವು ಇದ್ದೀವಪ್ಪ. ನಾವು 4 ಜನವು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋ ಹಾಗೆ ಏನಾದ್ರೂ ಪ್ಲಾನ್ ಮಾಡು. ಬರ್ರಪ್ಪ, ಬನ್ನಿ. ಮರದ ತಾಕೊಂಡ್ಬಿಟ್ಟಿದ್ದಾನೆ. ಕಾಪಾಡ್ರಪ್ಪ, ಬನ್ರಪ್ಪ, ಅನಾಥ ಬಾಲಕ, ಬಂದ್ರ. ಅಯ್ಯೋ ಕಾಪಾಡ್ರಪ್ಪ, ನನ್ ಜೀವ ಹೋಯ್ತದೆ, ಕಾಪಾಡ್ರಪ್ಪ. ಇಲ್ಲ ದಿವಾಳಿ ಇಲ್ಲ, ಬನ್ರಪ್ಪ, ಅಯ್ಯೋ ಕಾಪಾಡ್ರಪ್ಪ, ಬೇಗ ಮರ ಎತ್ರಪ್ಪ. ನನ್ 2 ಮಕ್ಳಿರೋನು. ಅಯ್ಯೋ ಎಳ್ಕಳಿ, ನನ್ ಎಳ್ಕಳಿ, ಮರ ಎಳ್ಕಳಿ. ನನ್ ಅಯ್ಯೋ ಕಾಪಾಡ್ರಪ್ಪ, ಕಾಪಾಡಿ, ಎಳ್ಕಳಿ. ಅಯ್ಯೋ 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 ಬಂದೆಪ್ಪ, ಅಯ್ಯೋ ಅಯ್ಯೋ.
ಶಾಂತ ಶಾಂತು ಟೈಮ್ ಆಗೋಗ್ತಾ ಬಂತು ಎಲ್ಲಿ ಸಿದ್ಧ ಬಿಡಮ್ಮ ಬಿಡಮ್ಮ ಕೊಡು ತಗೊಳ್ಳಿ. ಏನಮ್ಮ ಶಾಂತ ಇದು ಹುಚ್ಚುತ್ತ ಕಾಡ್ತಾ ಇದೆಯಲ್ಲ ಓ ಇದು ನಾನು ನಿನಗೆ ನೋಡಿ, ನೀವ್ ಯಾರಾದ್ರೂ ಹತ್ರ ಬಂದ್ರೆ ಇದರಿಂದ ಚುಚ್ಕೊಂಡ್ ಪ್ರಾಣ ಬಿಟ್ಬಿಡ್ತೀನಿ. ಹಾಗೆಲ್ಲ ಮಾಡ್ಕೊಬಿಡಮ್ಮ. ಕೆಳಗಡೆ ಜನ ಎಲ್ಲ ಕಾಯ್ತಾ ಇದಾರೆ ಮುಹೂರ್ತಕ್ಕೋಸ್ಕರ. ನನಗೆ ಅವಮಾನ ಆಗ್ಬಿಡುತ್ತಮ್ಮ. ನನ್ನ ಮರ್ಯಾದೆ ಪ್ರಶ್ನೆ ಅಮ್ಮ ಇದು. ನೋಡು ನಾನು ಅಪ್ಪ ಪುರೋಹಿತರು ಮುಹೂರ್ತಕ್ಕೆ ವೇಳೆ ಆಗೋಯ್ತು ಅಂತ ಹೇಳ್ತಾ ಇದ್ದಾರೆ. ಪುರೋಹಿತರು ಮುಹೂರ್ತಕ್ಕೆ ಬೇಡ ಆಗೋಯ್ತು ಅಂತಾರಂತೆ. ಇಲ್ಲಿ ಪ್ರಾಣನೇ ಕಳ್ಕೊತೀನಿ ಅಂತ ಇದ್ದಾಳೆ ಹುಡುಗಿ. ಮುಹೂರ್ತಕ್ಕೆ ಹೋಗ್ಬಿಟ್ಟ. ಒಂದು ಅರ್ಧ ಗಂಟೆ ಮುಂದಕ್ಕೆ ಹಾಕಿದ್ರೆ ಆಯ್ತು. ಶಾಂತಿ ಸಾಮಾನ್ಯ ಹೇಗಾದ್ರೂ ಮಾಡಿ ಅಲಂಕಾರ ಮಾಡಿ ಮದುವೆ ಮಾಡಿಬಿಟ್ಟ ಕರ್ಕೊಂಡ್ಬಂದು ಮಿಕ್ಕ ವಿಷಯ ನಾನ್ ನೋಡ್ಕೋತೀನಿ. ಜೋಪಾನಮ್ಮ ಖಂಡಿತ ಕರ್ಕೊಂಡ್ಬರ್ಬೇಕು. ಹುಷಾರಮ್ಮ. ಪುಸ್ತಕ ಸಾಕೊಂಡಿದ್ದೀನಿ. ಯಾಕ್ರೆ ಬಂದ್ರಿ? ಮದುವೆ ಮನೆ ಬಿಟ್ಟಿ ಕುಳು ಸಿಗುತ್ತೆ ಅಂತ ಬಂದ್ರ? ತಾಳಿನೇ ಬಿಗದಿಲ್ಲ ಬಂದ್ಬಿಟ್ರಿ ಊಟಕ್ಕೆ. ಓಯ್ ಹೋಗ್ರೆ ಆಚೆ. ಏನಂದ್ರು ಅವಿವೇಕಿಗಳ? ನಾವು ನಿಮ್ಮ ಬಿಟ್ಟಿ ಊಟ ಮಾಡ್ಕೊಂಡು ಹೋಗಕ್ ಬಂದಿರೋ ಕಳ್ಳ ಸನ್ಯಾಸಿಗಳು ಅಂದ್ಕೊಂಡ್ರ? ಕೇವಲ ಮಂತ್ರ ಪ್ರಭಾವದಿಂದ ಮಿಷ್ಟಾನ್ನವನ್ನೇ ಬರಮಾಡಿಕೊಳ್ಳುವ ನಮಗೆ ಅನ್ನಕ್ಕಾಗಿ ಬಂದಿರುವ ಅಲ್ಪರಿಂದ ಅವಹೇಳನ ಮಾಡುವೆಯಾ? ಗುರುಗಳ ಜೊತೆಯಲ್ಲಿ ಅನೇಕ ವರ್ಷಗಳ ತಪಸ್ಸು ಮಾಡಿ ಜ್ಞಾನ ದೃಷ್ಟಿಯಿಂದ ಭಕ್ತಾದಿಗಳ ತೊಂದರೆಗಳನ್ನು ತಿಳಿದು ಅದನ್ನು ನಿವಾರಣೆ ಮಾಡಲು ಬಂದಿರುವ ಸಾಕ್ಷಾತ್ ನಂದಿ, ಭೃಂಗಿ, ಶಿವಂಗಿ ಈ 3 ಅಂಗಿಗಳನ್ನು ಕಮಂಗಿಗಳೆಂದು ಭಾವಿಸಿದ್ರ ಕೋಡಂಗಿಗಳ? ನಮ್ಮ ಗುರುಗಳ ಮಹಿಮೆಯನ್ನು ಏನೆಂದು ತಿಳಿದಿರುವಿರಿ? ಸಾಮ ವೇದ ಚತುರ, ಅಥರ್ವಣ ವೇದ ಪ್ರವೀಣ, ವಾಮಾಚಾರ ವಕ್ರತುಂಡ. ನಮ್ಮ ಗುರುಗಳ ಮನಸ್ಸು ಮಾಡಿದ್ರೆ ಕಣ್ಣಿಲ್ದವ್ರಿಗೆ ಕಣ್ಣು ಬರುತ್ತೆ, ಇದ್ದ ಕಣ್ಣು ಹೋಗ್ಬಿಡುತ್ತೆ. 80 ವರ್ಷದ ಮುದುಕಿಗೆ ಅವಳಿ ಜವಳಿ ಮಕ್ಕಳಾಗತ್ತೆ. ನಮ್ಮ ಗುರುಗಳ ಪ್ರಭಾವದಿಂದ ಆಗೋ ಮದುವೆ ನಿಂತು ಹೋಗುತ್ತೆ. ನಿಂತೋಗಿರೋ ಮದುವೆ ಆಗತ್ತೆ. ತಿಳಿತೇನ್ರೋ ಮೂಢಾತ್ಮರ? ನೀವಿಷ್ಟೊಂದು ಮಹಾಮಹಿಮರು ಅಂತ ನನಗೆ ಗೊತ್ತಿರಲಿಲ್ಲ. ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಆಶೀರ್ವಾದ ಮಾಡಿ. ಓಂ ನಮೋ ನಮಃ. ಗುರುಗಳೇ, ಹೇಗಾದ್ರೂ ಮಾಡಿ ಮದುವೆ ನಡೆಯೋ ಹಾಗೆ ಮಾಡಿ. ಆ ಕಾರ್ಯ ನಮ್ಮಿಂದ ಸಾಧ್ಯವಿಲ್ಲ. ನಮ್ಮ ಗುರುಗಳಾದ ಶಾಂತೇಶ್ವರ ಮಹಾಸ್ವಾಮಿಗಳು ಒಬ್ಬರಿಂದ ಮಾತ್ರ ಸಾಧ್ಯ. ಆಯ್ತು, ಆ ಶಾಂತೇಶ್ವರ ಮಹಾಸ್ವಾಮಿ ಇಲ್ಲಿಗೆ ಕರೆಸಿ. ಎಲ್ಲಿದ್ದಾರೆ ಅವರು? ಅಯ್ಯೋ ಮೂಢ, ಇಲ್ಲಿದ್ದಾರೆ ನೋಡು. ಕಾಣಿಸ್ತಾ ಇಲ್ವಲ್ಲ? ಕಾಣಿಸ್ತಾ ಇಲ್ಲ? ಪರಮ ಪಾಪಿಗಳ ಕಣ್ಣೆ ಕಾಣಿಸೋದಿಲ್ಲ. ಇಲ್ಲಿದ್ದಾರೆ ನೋಡು. ಎಲ್ಲಿ ಗುರುಗಳಿಗೆ ಕಾಣಿಸ್ತಾ ಇಲ್ಲ? ಇಲ್ಲೂ ಕಾಣಿಸ್ತಾ ಇಲ್ಲ. ಛೀ! ಹೋಗಲಿ, ಕೊನೆಯ ಪಕ್ಷ ಶಾಂತಿ ಶಾಂತಿ ಎಂದು ಜಪಿಸುತ್ತಿರುವುದು ಕೇಳಿಸುತ್ತಿದೆಯಾ? ಗುರುಗಳೇ, ಈ ಪರಮ ಪಾಪಿಗಳಿಗೆ ನಿಮ್ಮ ದರ್ಶನ ಭಾಗ್ಯವನ್ನು ದಯಪಾಲಿಸಿ. ಗುರುದೇವ. ಗುರುವೇ. ಓಂ ಶಾಂತಿ. ಪಾದಧೂಳಿಯಿಂದ ನಮ್ಮ ಮನೆ ಪುನೀತವಾಯಿತು. ಮಕ್ಕಳ ಮೇಲೆ ಶಾಂತಿ ಶಾಂತಿ. ಮೇಲ್ಗಡೆ ರೂಮಲ್ಲಿ ಇದ್ದಾಳೆ. ನಮ್ಮ ಗುರುಗಳಿಗೆ ನಿಮ್ಮ ಶಾಂತಿ ಬೇಡ, ವಿಶ್ವ ಶಾಂತಿ ಬೇಕು. ಮಹಾಸ್ವಾಮಿಗಳೇ, ಹೇಗಾದ್ರೂ ಮಾಡಿ ಅವಳು ನಿಮ್ಮ ಮದುವೆಗೆ ಒಪ್ಪಿಸಿ. ಪಡಕ್ ಚಡಕ್. ನಮ್ಮ ಗುರುಗಳನ್ನ ನಿಮ್ ಶಾಂತಿ ಹತ್ರ ಬಿಡಿ, ಎಲ್ಲ ಶಾಂತವಾಗುತ್ತೆ. ಎಲ್ಲಿದ್ದಾನೆ ಶಾಂತಿ? ಏನಿದ್ದಾಳೆ? ಒಬ್ಳೇ ಇದ್ದಾಳ? ಹೌದು ಗುರುಗಳೇ. ಶಾಂತಿ ಶಾಂತಿ.